ಹಾಯ್ ಫ್ರೆಂಡ್ಸ್, ನಮ್ಮೂರಿನ ಹಳ್ಳ ಹೇಗಿದೆ ನೋಡಿ ಫ್ರೆಂಡ್ಸ್. ತುಂಬ ಸೊಗಸಾಗಿ ಪ್ರಶಾಂತವಾಗಿ ಹರಿಯುತ್ತಿರುವ ನಮ್ಮೂರಿನ ಹಳ್ಳ. ಬನ್ನಿ ಫ್ರೆಂಡ್ಸ್, ನಾವೀಗ ಈ ದಡದಿಂದ ಆ ದಡಕ್ಕೆ ಈ ಒಂದು ಕಾಲ್ನಡಿಗೆಯಲ್ಲಿ ದಾಟಿ ಹೋಗೋಣ. ಇದರಲ್ಲಿ ಕಪ್ಪೆ ಚಿಪ್ಪು ಮುಳ್ಳು ಅಂತಂದು ಇರ್ತವೆ. ಅವು ತುಂಬ ಶಾರ್ಪ್ ಆಗಿರ್ತವೆ. ಬರಿಗಾಲಲ್ಲಿ ಹೋಗ್ಬಿಟ್ರೆ ಚುಚ್ಚಿಬಿಡ್ತವೆ. ಏನಾದರೂ ಸೇಫ್ಟಿ ಹಾಕೊಂಡೇ ಹೋಗಬೇಕು, ಇಲ್ಲಾಂದರೆ. ಇದು ಕಾಡಿನ ಮಾರ್ಗ. ಇದು ಅಂಜನಾಪುರಕ್ಕೆ ಹೋಗುವ ಬೆಟ್ಟದ ಗುಡ್ಡದ ದಾರಿ, ಕಾಲ್ನಡಿಗೆ ದಾರಿ. ನಾನು ಫಸ್ಟ್ ಟೈಮ್ ಕ್ರಾಸ್ ಮಾಡ್ತಿರೋದು ಫ್ರೆಂಡ್ಸ್. ನೋಡೋಣ ಹೆಂಗಿದೆ ಎಕ್ಸ್ಪೀರಿಯೆನ್ಸು. ಇಲ್ಲಿ ಪ್ರಾಬ್ಲಮ್ ಏನಿಲ್ಲ, ಪಾಚಿ ಇದ್ದರೆ ಜಾರಿ ಬಿಡುತ್ತೆ, ಸ್ಲಿಪ್ ಆಗಿಬಿಡುತ್ತೆ. ಪಾಚಿ ಇರಬಾರ್ದು ಅಷ್ಟೇ. ಇಲ್ಲಿ ಸ್ವಲ್ಪ ರಸ್ತೆ ದಾಟಬೋದು. ಇಲ್ಲೊಂದು ಪಾಚಿ ಇದೆ ಒಳಗಡೆ. ಎಷ್ಟೊಂದು ತಿಳಿಯಾಗಿವೆ ನೀರು ನೋಡಿ. ಒಳಗಡೆ ಎಲ್ಲ ಕಾಣುತ್ತೆ, ಅಷ್ಟೊಂದು ನಾರ್ಮಲ್ ಆಗಿದೆ. ಅಬ್ಸರ್ವ್ ಮಾಡಿ ನೀವು. ಜೂಮ್ ಮಾಡಿದರೆ ನೋಡಿ. ಆ್ಯಕ್ಚುಲಿ ಈಗ ರಿವರ್ಸ್, ಈಗ ಕೆಳಮುಖದಲ್ಲಿ ಯಾವತ್ತೂ ಹೋಗಬಾರ್ದು ಫ್ರೆಂಡ್ಸ್. ಯಾಕಂದರೆ ಕೆಳಮುಖದಲ್ಲಿ ಹೋಗ್ಬಿಟ್ರೆ ಹಳ್ಳ ಸಿಕ್ಕಾಪಟ್ಟೆ ಜೋರಾಗಿ ಬಂದುಬಿಡುತ್ತೆ. ಹಳ್ಳ ಒಂದೊಂದು ಸಾರಿ ಜೋರಾಗಿ ಬಂದುಬಿಟ್ರೆ ಕಂಟ್ರೋಲೇ ಸಿಗೋಂಗಿಲ್ಲ. ನಾವು ದಡ ಸೇರಷ್ಟರಲ್ಲಿ ನಾವೇ ಹರ್ಕೊಂಡು ಹೋಗ್ಬಿಡ್ತೀವಿ, ಅಷ್ಟೊಂದು ಸ್ಪೀಡಲ್ಲಿ ಬರುತ್ತೆ ನೀರು. ಅದಕ್ಕೆ ಏನೋ ತೆಗ್ಗೈವಿಯಾ. ನೋಡಿ ಫ್ರೆಂಡ್ಸ್, ಈ ದಡ ಮುಟ್ಟಿದೆ. ಇದು ಒಂದೇ ಊರಾದರೂ ಇದು ಕಾಲ್ನಡಿಗೆ. ನಮ್ಮದು ಲಕ್ಸಾನಗಟ್ಟೆ ಅಂತಂದು ಒಂದು ಹಳ್ಳಿ ಮಾರ್ಗ. ಇದು ರೂಟು ಬೇರೆ ಬರುತ್ತೆ, ಕಾಲ್ನಡಿಗೆ ದಾರಿ. ಇಷ್ಟೇ ಹಳ್ಳ ದಾಟಿ ಹೋಗಿಬಿಟ್ರೆ ಪಕ್ಕದೂರ ನಮ್ಮದು. ನಮ್ಮದು ಮತ್ತೆ ಲಕ್ಸಾನಗಟ್ಟೆ ಅಂತ ಬರುತ್ತೆ. ಜರದೇ ಬಿಡ್ತೈತಿ. ಈಗ ಮತ್ತೆ ಹೊಳ್ಳಿ ನಮ್ಮದು ಲಕ್ಸಾನಗಟ್ಟಿ ಪ್ಲೇಸಿಗೆ ಹೋಗ್ತೀನಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಸಿಕ್ಕಾಬಿಟ್ಟು ಪಾಚಿದೆ. ಅಲ್ಲಿನ ಎಂಟ್ರಿ ಆಗಿಬಿಟ್ರೆ ಸ್ಲಿಪ್ಪೇ ಆಗಿಬಿಡುತ್ತೆ. ಅದಕ್ಕೆ ತುಂಬ ಸೇಫ್ಟಿ ಇರಬೇಕು. ಮತ್ತು ಈ ಕಡೆ ಇದು 3 ಹಳ್ಳಗಳು ಕೂಡ್ತವೆ ಫ್ರೆಂಡ್ಸ್ ಮೇಲ್ಗಡೆ. ಈ ಗುಡ್ಡ ಬರುತ್ತೆ ಮೇಲ್ಗಡೆ, ಅದಕ್ಕೆ ನೋಡ್ತಾ ಹೋಗಬೇಕು. ಒಂದು ವೇಳೆ ಏನಾದರೂ ನೀರು ಜಾಸ್ತಿ ಬಂದುಬಿಟ್ರೆ ಕ್ರಾಸ್ ಮಾಡೋಷ್ಟರಲ್ಲಿ ಕ್ರಾಸ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಸ್ಪೀಡಲ್ಲಿ ನೀರು ಎಕ್ಸ್ಟ್ರಾ ಬಂದುಬಿಡ್ತವೆ, ಕಂಟ್ರೋಲೇ ಸಿಗೋಂಗಿಲ್ಲ, ಹರ್ಕೊಂಡು ಹೋಗ್ಬಿಡ್ತೀವಿ. ಇದು ಕಾಡಿನ ಕಾಲ್ನಡಿಗೆ. ಸ್ವಲ್ಪ ನೋಡೋಣ ಬನ್ನಿ ಫ್ರೆಂಡ್ಸ್, ಹೆಂಗಿದೆ ಒಳಗಡೆ ಕಾಲ್ನಡಿಗೆ. ತೆಗ್ಗಿದೆ ಇಲ್ಲಿ. ಕಾಡಿನ ಕಾಲ್ನಡಿಗೆ ಮಾರ್ಗ. ಬನ್ನಿ ಫ್ರೆಂಡ್ಸ್, ನಮ್ಮ ಊರಿನ ದಡಕ್ಕೆ ಮತ್ತೆ
ಹೋಗೋಣ. ಇದು ಕಾಲ್ನಡಿಗೆ ನಮ್ಮೂರಿಗೆ ಹೋಗೋ ದಾರಿ. ಅದು ಇದೆಲ್ಲ ಆ ಮಾರ್ಗ ಅದು. ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ ಮತ್ತೆ. ಬಾಯ್ 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 ವೀಕ್ಷಕರೇ, ಟಾಟಾ.